KPSC ಹಗರಣದ ವಿರುದ್ಧ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡೋಣ ನಮ್ಮ ಜೊತೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಕಾಂತಕುಮಾರ್ ಅವರಿದ್ದಾರೆ. ಸರ್, ಹೋರಾಟ ಮಾಡ್ತಾ ಇದ್ದೀರಿ, ಯಾವ ವಿಚಾರಕ್ಕಾಗಿ? KPSC ಹಗರಣ ಆಯಿತು, ಮತ್ತೆ ಅವೆಲ್ಲ ಬೇಡಿಕೆ. KPSC ಹಗರಣ, ಎರಡನೇದು ಶಿಕ್ಷಣ ಇಲಾಖೆಯಿಂದ. KPSC ಹಗರಣದಲ್ಲಿ ಇಷ್ಟೆಲ್ಲ ಹಗರಣ ಆದರೂ ಒಂದೊಂದು ಪೋಸ್ಟಿಗೆ 80 ಲಕ್ಷ ತೊಗೊತೀನಿ ಅಂತಂದರು. ಇಲ್ಲಿವರೆಗೂ ಸರ್ಕಾರ ಏನೂ ನಿರ್ಧಾರ ತೊಗೊಂಡಿಲ್ಲ. ವೆಟರ್ನರಿ ಆಫೀಸರು, ಪಶುವೈದ್ಯಾಧಿಕಾರಿ ಆಫೀಸರ್ ಇರ್ಬೋದು, KS ಪೋಸ್ಟು, CTI, PDO, AEE, ADLR, BBMP AE, WRD AE, ಗ್ರೂಪ್ ಬಿ ಎಕ್ಸಾಮ್ಸು, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗ್ತಾಯಿದೆ. ಆದರೆ ಸರ್ಕಾರ ಯಾವುದು ಕ್ರಮ ತೊಗೊಂಡಿಲ್ಲ. ನಾನೇ ಸುಮಾರು ಐದಾರು FIR ಮಾಡಿದ್ದೀನಿ. KPSC ಮೆಂಬರ್ಸ್ ಮೇಲೆ ಆಕ್ಷನ್ ತೊಗೊಳ್ತಾ ಇಲ್ಲ, ಚೇರ್ಮನ್ ಮೇಲೆ ಆಕ್ಷನ್ ತೊಗೊಳ್ತಾ ಇಲ್ಲ, ಏಜೆಂಟ್ ಮೇಲೆ ಆಕ್ಷನ್ ತೊಗೊಳ್ತಾ ಇಲ್ಲ. ಇದು ಸರ್ಕಾರ ಇನ್ನು 4 ದಿನದಲ್ಲಿ ಏನಾದರೂ ತೊಗೊಂಡಿಲ್ಲ ಅಂತಂದರೆ KPSC ಕಮ್ಸ್ ಅಂಡರ್ ಯಾರೋ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್. ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡಿಕೊಂಡು KPSC ಆಗ್ತಾ ಇರೋಂಥ ಅಕ್ರಮಗಳ ಮೇಲೆ ಕಠಿಣ ಶಿಕ್ಷೆ ಆಗಬೇಕು, ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ. ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಇಲ್ಲಿ 15,000 ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದೀರಾ. 15,000ದಲ್ಲಿ ಕ್ವಶನ್ ಪೇಪರ್ ಎಕ್ಸಾಮ್ ಪ್ಯಾಟರ್ನೇ ಚೇಂಜ್ ಆಗಿದೆ. ಒಂದು GK ಪೇಪರ್ ಅಷ್ಟೇ ಇರಬೇಕು, ಡಿಸ್ಕ್ರಿಪ್ಟಿವ್ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ತೊಗೊತಾ ಇದ್ದಾರೆ ಇವರು ಡಿಸ್ಕ್ರಿಪ್ಟಿವ್. ಬಿಕಾಸ್ ಯಾಕೆಂದರೆ ಸ್ಕ್ಯಾಮ್ ಮಾಡೋದಕ್ಕೆ. ಆ್ಯಸ್ ಪರ್ 2021 ರೂಲ್ ಪ್ರಕಾರ 2 ಪೇಪರ್ ಇರಬೇಕು. ಒಂದು GK ಪೇಪರು, ಎರಡನೇದು ಸ್ಪೆಸಿಫಿಕ್ ಪೇಪರು. 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇರಬೇಕು. ಇಲ್ಲಿ 400 ಮಾರ್ಕ್ಸ್ ಇಟ್ಟಿದ್ದಾರೆ. ಏನಕ್ಕೆ? ಸ್ಕ್ಯಾಮ್ ಮಾಡೋದಕ್ಕೆ, ಡಿಲೇ ಮಾಡೋದಕ್ಕೆ, ಯಾರಿಗೂ ರೂರಲ್ ಬ್ಯಾಕ್ಗ್ರೌಂಡು ಬಡವರು ಯಾರು ಎಕ್ಸಾಮೇ ಬರೀಬಾರ್ದು ಅನ್ನೋ ರೀಸನ್ಗೆ. ಅದರಲ್ಲಿ BCom B.Ed ಅವರಿಗೆ ಅವಕಾಶನೇ ಮಾಡಿಕೊಟ್ಟಿಲ್ಲ. CETಗೆ TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಆರ್ಡ್ರ್ ಇದೆ, ಮಾಡಿಲ್ಲ. ಟೀಚರ್ಸಲ್ಲಿ ಇವತ್ತು ಕನ್ನಡ ಟೀಚರ್ಸ್ ಕರೀತಿಲ್ಲ, ಸಂಗೀತ ಟೀಚರ್ಸ್ ಕರೆದಿಲ್ಲ, ದೈಹಿಕ ಶಿಕ್ಷಕರದ್ದು ಕರೆದಿಲ್ಲ, ಹಿಂದಿ ಟೀಚರ್ಸ್ ಕರೆದಿಲ್ಲ, ಮ್ಯಾಥ್ಸ್ ಟೀಚರ್ಸ್ ಕರೆದಿಲ್ಲ, ಪೋಸ್ಟೇ ಮಾಡಿಲ್ಲ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ PSTRದು 4,500 ಪೋಸ್ಟ್ ಕರಿತೀನಿ ಅಂತ ಹೇಳಿದ್ರು. ಆ್ಯಸ್ ಪರ್ 371J ಪ್ರಕಾರ ಅಪ್ ಟು 80% FDಯಿಂದ ಅಪ್ರೂವಲೇ ಬೇಕಿಲ್ಲ. ಇವರು ಪೋಸ್ಟ್ ಕರೆದಿಲ್ಲ ಯಾವುದನ್ನು. ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಪೋಸ್ಟನ್ನು ಮತ್ತು ಸಾಮಾನ್ಯ ಶಿಕ್ಷಕರಂತೆ ನೇಮಕಾತಿ ಮಾಡಬೇಕು. ಎಲ್ಲಿ ಪೋಸ್ಟ್ ಕರೀತಿದ್ದಾರೆ ಸರ್? ಮತ್ತು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ C&R ರೂಲ್ ಚೇಂಜಸ್ ಮಾಡ್ಕೊಂಡು ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡಿ ಅಂತಂದರೆ ಮಾಡ್ತಾ ಇಲ್ಲ. ಪರ್ಸೆಂಟೇಜ್ ಮೇಲೆ ತೊಗೊತಾ ಇದ್ದಾರೆ. ಇವತ್ತು 10th ಕೋವಿಡ್ ಟೈಮಲ್ಲಿ ಒಬ್ಬೊಬ್ಬರು 99, 100 ಮಾರ್ಕ್ಸ್ ತೊಗೊಂಡಿರೋ ಸಾವಿರಾರು ಜನ ಇದ್ದಾರೆ, ಲಕ್ಷ ಜನ ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ವಿದ್ಯಾರ್ಥಿಗಳ ಸಮಸ್ಯೆನ ಸರ್ಕಾರ ಸ್ಪಂದಿಸಬೇಕು. ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ ಶಿಕ್ಷಣ ಇಲಾಖೆಯಲ್ಲಿ. ಯಾಕೆ ಕರೀತಾ ಇಲ್ಲ? ಬರೀ ಯಾಕೆಂದರೆ ಔಟ್ಸೋರ್ಸಲ್ಲೇ ತೊಗೊತಾ ಇದ್ದಾರೆ. ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡ್ತಾ ಇದ್ದಾರೆ. ಸುಮಾರು 60-70,000 ವೇಕೆನ್ಸಿ. ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಒಂದೇ ರೀಸನ್ ಸರ್. ಎಲ್ಲ MLAಗಳು, ಮಿನಿಸ್ಟರ್ದು ಪ್ರೈವೇಟ್ ಸ್ಕೂಲು ಕಾಲೇಜಸ್ ಇದೆ. ಎಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ ಅವ್ರ ಸ್ಕೂಲು ಕಾಲೇಜಸ್ ಮುಚ್ಚಬೇಕಾಗುತ್ತೆ ಅಂತೇಳಿ ಇವತ್ತು ಅವ್ರ ಸ್ಕೂಲು ಕಾಲೇಜಸ್ಸು ಪ್ರಮೋಷನ್ ಆಗ್ತಾಯಿದೆ. ಯಾಕೆಂದರೆ ಇಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ, ಯಾರು ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಬಡವ್ರು ಯಾರು ಸ್ಕೂಲಿಗೆ ಕಳಿಸ್ಲೇಬಾರ್ದು, ಅರ್ಧದಲ್ಲಿ ಡ್ರಾಪ್ ಮಾಡಬೇಕನ್ನೋ ಉದ್ದೇಶ. ಇವತ್ತು ಕ್ವಾಲಿಟಿ ಎಜುಕೇಷನ್ಸ್ ಕೊಟ್ಟರೆ ಇವ್ರಿಗೆ ಪ್ರಶ್ನೆ ಮಾಡ್ತಾರೆ ಅನ್ನೋ ಉದ್ದೇಶ. ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಬಡವರಿಗೆ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತಾರಲ್ವ. ಹಂಗಾಗಿ ಇವತ್ತು ಯಾವುದೋ ಕರ್ನಾಟಕದಲ್ಲಿ ಕ್ವಾಲಿಟಿ ಎಜುಕೇಷನ್ಸೇ ಕೊಡ್ತಾ ಇಲ್ಲ. ಯಾಕೆ KPSC ಬರೀ ಸ್ಕ್ಯಾಮ್ಗಳಲ್ಲೇ ಇನ್ವಾಲ್ವ್ ಆಗುತ್ತೆ? ಏನು ಅದರ ಬ್ಯಾಕ್ಗ್ರೌಂಡ್ ಏನು ಸರ್? ಬಿಕಾಸ್ ಯಾಕೆಂದರೆ ಇವ್ರನ್ನ ಅಪಾಯಿಂಟ್ ಮಾಡೋದಾರು ಮೆಂಬರ್ಸ್ನ ಸರ್ಕಾರದಲ್ಲಿ ಅಪಾಯಿಂಟ್ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಮೆಂಬರ್ಸ್ ಹತ್ರ 5 ಕೋಟಿ, 10 ಕೋಟಿ, 20 ಕೋಟಿ ದುಡ್ಡು ತೊಗೊಂತಾರೆ, ಅಪಾಯಿಂಟ್ ಮಾಡ್ತಾರೆ. ಮತ್ತೆ ಇವರು ಸರ್ಕಾರ ಯಾವುದೇ ನೋಟಿಫಿಕೇಷನ್ಸ್ ಆಗಬೇಕಾದ್ರೂ ಅದರಲ್ಲಿ ಅಪಾಯಿಂಟ್ ಮಾಡಬೇಕಾದ್ರೆ ಇವರು ಒಬ್ಬೊಬ್ಬರು ಕ್ಯಾಂಡಿಡೇಟ್ ಹತ್ರ 50 ಲಕ್ಷ, 1 ಕೋಟಿ, 2 ಕೋಟಿ ಚಾರ್ಜ್ ಮಾಡ್ತಾರೆ. ಯಾರ ಹತ್ರ ಚಾರ್ಜ್ ಮಾಡ್ತಾರೆ? ಮತ್ತು ಮಿನಿಸ್ಟ್ರು, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋದು, ಅವ್ರ ರಿಲೇಟಿವ್ಸು ಯಾರನ್ನಾದರೂ ಕ್ಯಾಂಡಿಡೇಟ್ನ ಹಾಕೋದು. ಈಗ ಸಾವುಕಾರ ಶಿವಶಂಕರಪ್ಪ ಅವ್ರ ಮಕ್ಕಳೂ ಅವ್ರಿಗೆ 40-50 ಲಕ್ಷ ಇನ್ಕಮ್ ಇದೆ. 40,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ನೋಡಿಕೊಂಡು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನೋಟಿಫಿಕೇಷನಲ್ಲಿ 2 ಮಕ್ಕಳು ಇರೋದು 50 ಪೋಸ್ಟು. ತನ್ನ ಮನೆಯಲ್ಲೇ 2 ಪೋಸ್ಟ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತಂದರೆ ಬೇರೆ ಎಲ್ಲ ನೋಟಿಫಿಕೇಷನ್ನಲ್ಲಿ ಎಷ್ಟು ಸ್ಕ್ಯಾಮ್ ಆಗಿದೆ. ಅವರೇ ಚೇರ್ಮನ್ ಇದ್ದಾಗ ಯಾವುದೇ ಕಾರಣಕ್ಕೂ ಅವರು ಹಂಗೆ ಮಾಡೋಂಗಿಲ್ಲ. ಎಲ್ಲದಕ್ಕೂ ಅವರೇ ಸಿಗ್ನೇಚರ್ ಹಾಕಿದ್ದಾರೆ. ಇದನ್ನು ತುಂಬ ಕಠಿಣ ಅಂದರೆ ಸೀರಿಯಸ್ಸಾಗಿ ಕ್ರಮ ತೊಗೊಂಡು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ. ಈಗ KPSCಗೆ ರಿಫಾರ್ಮ್ ಆಗಬೇಕಂತ ನೀವು ಬೇಡಿಕೆ ಇಡ್ತಾ ಇದ್ದೀರಿ. ಯಾವ ರೀತಿ ಆಗಬೇಕು KPSC ಅಂತ ಸರ್? KPSC ರಿಫಾರ್ಮ್ ಆಗಬೇಕಂದ್ರೆ 16 ಜನ ಮೆಂಬರ್ಸ್ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ 4 ಮೆಂಬರ್ಸ್ ಇರಬೇಕು. ಮತ್ತು ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಯಾವ ಎಕ್ಸಾಮ್, ಯಾವ ಡೇಟಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಯಾವಾಗ ರಿಸಲ್ಟ್ ಬಿಡ್ತೀವಿ, ಯಾವಾಗ ಫೈನಲ್ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದು ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಪ್ರತಿಯೊಂದು ನೋಟಿಫಿಕೇಷನ್ ಸರ್ಕಾರದಲ್ಲಿ ಸುಮಾರು ಮೋರ್ ದೆನ್ 4 lakhs ವೇಕೆನ್ಸಿ ಇದೆ. 2,84,043
ಇಲಾಖೆಯಿಂದ ನಿಗಮ ಮಂಡಳಿಯಿಂದ 1 ಲಕ್ಷ ವೇಕೆನ್ಸಿ ಇದೆ, ಮೋರ್ ದೆನ್ 4 ಲ್ಯಾಕ್ ವೇಕೆನ್ಸಿ ಇದೆ. ಈಗ ಮಾಡ್ತಾ ಇರೋಂಥ 70,000 ವೇಕೆನ್ಸಿ, ಅದಕ್ಕೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ. ಇದನ್ನು ಸೀರಿಯಸ್ ಆಗಿ ಎಲ್ಲಿ ತೊಗೊಂಡಿದ್ದಾರೆ ಸರ್ ಸರ್ಕಾರ? ಇಲ್ಲಿವರೆಗೂ ಏನಾದರೂ ಆ್ಯಕ್ಷನ್ ತೊಗೊಂಡಿದ್ದಾರಾ? ಏನೂ ತೊಗೊಂಡಿಲ್ಲ. ರಿಫಾರ್ಮ್ಸ್ ಅಂತಂತಂದರೆ ಇವ್ರು ಹೆಂಗೆ ಅಂದರೆ ಕರಪ್ಷನ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ, ಮೆಂಬರ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ 10 ಇಯರ್ಸ್ ಜೈಲು ಮತ್ತು 10 crores ಪೆನಾಲ್ಟಿ ಇದೆ. 2023 ಆ್ಯಕ್ಟ್ ತೊಗೊಂಬಂದಿದ್ದಾರೆ. ಇಲ್ಲಿವರೆಗೂ ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಇಷ್ಟೆಲ್ಲ ಅಕ್ರಮದಲ್ಲಿ ಸಿಕ್ಕಾಕೊಂಡ್ರು, ಚೇರ್ಮನ್ ಸಿಕ್ಕಾಕೊಂಡ್ರು, ಮೆಂಬರ್ಸ್ ಇದ್ದಾರೆ, ವಿತ್ ಪ್ರೂಫ್ ವಿತ್ ಎವಿಡೆನ್ಸ್ FIR ಮಾಡಿಸಿದ್ದೀವಿ, ಯಾರ ಮೇಲೂ ಕ್ರಮ ತೊಗೊಂಡಿಲ್ಲ. ಸರಿ, ಇನ್ನೊಂದು ವಿಚಾರ, ಈಗ ದೇಶಾದ್ಯಂತ ನಿಮಗೂ ಗೊತ್ತು, ಈಗ ನೀಟ್ ವಿಚಾರಕ್ಕಾಗಿ ಪ್ರತಿಭಟನೆ ನಡೀತು. ಸೊ ರಾಜ್ಯದಲ್ಲಿ ನಿಮ್ಮ ನೀಟ್ ಸಾಕು, ನಮ್ಮ CET ಬೇಕು ಅಂತ. ಸೊ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ತೀರಾ? ಖಂಡಿತ ಸರ್, ನೀಟ್ ಅವಶ್ಯಕತೆ ಇಲ್ಲ. CET ಬರಲಿ, ರಾಜ್ಯದಲ್ಲಿ KPSC ರಿಫಾರ್ಮ್ಸ್ ಆಗಲಿ, ರಾಜ್ಯದಲ್ಲಿರೋಂಥ ಏನು ವೇಕೆನ್ಸಿ ಇದೆ ಅದನ್ನು ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಲಿ. ಇದನ್ನೆಲ್ಲ ಖಂಡಿಸಿ ನಾವು ದೊಡ್ಡ ಮಟ್ಟಕ್ಕೆ ಈಗ ಆಲ್ರೆಡಿ ರೆಕ್ರೂಟ್ಮೆಂಟ್ ಆಗಬೇಕಂತ ಹೇಳ್ಬಿಟ್ಟು ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಜನ್ಜಿ ಪ್ರೊಟೆಸ್ಟ್ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಮಾಡಿದ್ದೀವಿ. ಅದು ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರಿಸಿ ಹೋರಾಟ ಮಾಡಿದ್ದೀವಿ. ಅದೇ ರೀತಿ ನಾವು ಈ 4 ದಿನದಲ್ಲಿ ಏನು ಸರ್ಕಾರ ಡಿಸಿಷನ್ ತೊಗೊಂಡಿಲ್ಲ ಅಂತಂದರೆ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್ ರಾಜ್ಯಾದ್ಯಂತ. ನೀಟ್ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿದೆ ಸರ್. ಕೋಚಿಂಗ್ ಮಾಫಿಯಾ ಇದೆ, ಸೊ ಇದರಿಂದ ಬಡ ವಿದ್ಯಾರ್ಥಿಗಳು ಡಾಕ್ಟರ್ ಆಗೋದು ಸಾಧ್ಯ ಇಲ್ಲ ಅನ್ನೋ ಆರೋಪ. ಸೊ ಇದ್ರ ಸರ್ ಬರೀ ನೀಟ್ ಅಂತಲ್ಲ ಸರ್, ಪ್ರತಿಯೊಂದರಲ್ಲೂ ಇದೆ. UPSC ಇದೆ, RRB ಇದೆ, SSB ಎಕ್ಸಾಮ್ಸಲ್ಲಿದೆ, KPSC ಇದೆ, ಶಿಕ್ಷಣ ವ್ಯವಸ್ಥೆಯಲ್ಲಿದೆ. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ, ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಅಲ್ಲಿರೋಂಥ ಏನು ಅಧಿಕಾರಿಗಳ ಜೊತೆ ಕಮಿಟ್ ಆಗಿರ್ತಾರೆ. ನಾವು ಈಗ ನೋಡ್ಬೋದಲ್ಲ ಸರ್, ಈಗ ನಮ್ಮಲ್ಲಿ ಕರ್ನಾಟಕದಲ್ಲೇ ಒಂದು OBC ಎಕ್ಸಾಮ್ಸ್ ಬರಿತೀವಿ ಅಂತಂದರೆ, ಫ್ರೀ ಕೋಚಿಂಗ್ ಎಕ್ಸಾಮ್ ಬರಿತೀವಿ ಅಂತಂದರೆ ಅವ್ರಿಗೆ ಬೇಕಾಗಿ ಅಂಥವ್ರಿಗೆ ಕೊಡ್ತಾರೆ ಫ್ರೀ ಕೋಚಿಂಗ್ ಸರ್. ಅಧಿಕಾರಿಗಳನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಅಧಿಕಾರಿಗಳಿಗೆ ದುಡ್ಡು ಕೊಟ್ಕೊಂಡು ಯಾರಿಗೆ ಬೇಕಾ ಅವರಿಗೆ ಕ್ಯಾಂಡಿಡೇಟ್ಸ್ ಕೊಡ್ತಾರೆ ಅಂತಂದರೆ ಎಕ್ಸಾಮ್ಸು ಅದೇ ರೀತಿ ಕ್ವಶನ್ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ದುಡ್ಡು ಕೊಟ್ಟರೆ. ಆ ರೀತಿ ನಾವು ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸರ್. ಸೊ ಒಟ್ಟಿನಲ್ಲಿ ಇನ್ನೊಂದು ಹೋರಾಟಕ್ಕೆ ಸಿದ್ಧರಾಗ್ತೀರಿ ಹಂಗಾದರೆ? CET, ನೀಟು, ಈ ಎಲ್ಲ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಮಾಡ್ತೀವಿ ಸರ್. ಇದೆಲ್ಲ ಕಂಪೈಲ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ. ಸರ್ಕಾರಕ್ಕೆ 4 ದಿನ ಗಡುವು ಕೊಟ್ಟಿದ್ವಿ. 4 ದಿನದಲ್ಲಿ ನಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಸ್ಪಂದಿಸಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಸೊ ಇವಿಷ್ಟು ಕಾಂತಕುಮಾರ್ ಅವರ ಮಾತುಗಳು. ನಾವು ವಿದ್ಯಾರ್ಥಿ ಪರವಾಗೇ ಇರ್ತೀವಿ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗುವುದಿಲ್ಲ, ಜೊತೆಗೆ ನೀಟ್ ರದ್ದಾಗಬೇಕು, ರಾಜ್ಯದ ಕರ್ನಾಟಕ ಮಾಡೆಲ್ CET ಮತ್ತೆ ಜಾರಿ ಆಗಬೇಕು ಅನ್ನೋ ಮಾತುಗಳನ್ನು ಕಾಂತಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಕೀರ್ತನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.